ಆತಂಕ ಆಯ್ತು. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಇದೆ. ಯಾಕಂತಂದ್ರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಬಹಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು, 14-15 ತಾಲೂಕುಗಳಿದ್ದಾವೆ. ಸೊ ಇನ್ನ ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನ ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂತ ಎಲ್ಲ ಲಕ್ಷಣಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡ್ಬೇಕನ್ನುವಂಥದ್ದು ಬಹಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದ್ರು, ಸತೀಶ್ ಅಣ್ಣನ್ ಮುಂದೆನೂ ಚರ್ಚೆ ಮಾಡಿದ್ರು. ಆದ್ರೆ ಏನಾಯ್ತು ಅಂದ್ರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗ್ಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗ್ಬೇಕು ಅಂತ. ಆದ್ರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿದ್ರು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು. ಎಲ್ಲರನ್ನು ಕರೆದು ಮಾತಾಡೋಣ ಅಂತಾನೆ ಹೇಳಿದ್ರು. ಬಟ್ ಬಹಳಷ್ಟು ಜನ ನಿಯೋಗವನ್ನ ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನೂ ಚಿಂತನೆಯನ್ನ ಮಾಡ್ತಾರೆ.